ಇನ್ನು ಕುರಿಕಾಯೋ ವಿದ್ಯಾರ್ಥಿಗೆ ನೀಟ್ ಪರೀಕ್ಷೆಯಲ್ಲಿ 694ನೇ ರ್ಯಾಂಕ್ ಬಂದಿದೆ. ನೀಟ್ ಪರೀಕ್ಷೆಯಲ್ಲಿ 694ನೇ ರ್ಯಾಂಕ್ ಅನ್ನ ಕೊಪ್ಪಳದ ಪುಟ್ಟರಾಜು ಪಡ್ಕೊಂಡಿದ್ದಾರೆ. ಕೊಪ್ಪಳ ತಾಲೂಕಿನ ಹನಮನಹಳ್ಳಿಯ ವಿದ್ಯಾರ್ಥಿ ಪುಟ್ಟರಾಜು ಮನೆಯಲ್ಲಿ ವಿದ್ಯುತ್ ಇಲ್ಲ, ತೋಟದ ಮನೆಯಲ್ಲೇ ತಂದೆ ತಾಯಿ ವಾಸವಾಗಿದ್ದಾರೆ. ಕುರಿಕಾಯ್ತಾ ಕೃಷಿ ಮಾಡ್ತಾ ಸಾಧನೆಯನ್ನ ಮಾಡಿದ್ದಾರೆ ಪುಟ್ಟರಾಜು ಭೀಮನೂರು ಸಾಧನೆಗೆ ತಂದೆ ತಾಯಿ ಫುಲ್ ಖುಷಿಯಾಗಿದ್ದಾರೆ. ಕೃಷಿಯ ಜೊತೆಗೆ ಬೋರ್ವೆಲ್ ರಿಪೇರಿ ಮಾಡುವಂತಹ ಕೆಲಸವನ್ನ ತಂದೆ ಮಹಾಬಳೇಶ್ ಮಾಡ್ಕೊಂಡು ಬಂದಿದ್ದಾರೆ. ಎರಡನೇ ಪ್ರಯತ್ನದಲ್ಲಿ ST ಕ್ಯಾಟಗರಿಯಲ್ಲಿ 694ನೇ ರ್ಯಾಂಕ್ ಅನ್ನು ಗಳಿಸಿದ್ದಾರೆ. 725 ಅಂಕಗಳಿಗೆ 511 ಅಂಕಗಳನ್ನ ಗಳಿಸಿದ್ದಾರೆ ಪುಟ್ಟರಾಜು ಭೀಮನೂರು ಅವರು. ಸದ್ಯ ವೈದ್ಯ ಆಗುವಂತಹ ಕನಸು ನನಸಾಗಿದೆ ಅಂತ ಪುಟ್ಟರಾಜು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆದಾಗ ಸಾಕಷ್ಟು ಬೇಸರ ಆಗಿತ್ತು. ಮಗನ ಸಾಧನೆ ಖುಷಿ ತಂದಿದೆ ಅಂತ ಪೋಷಕರು ಹಾಗೂ ಸಂಬಂಧಿಕರು ಹೇಳ್ತಾ ಇದ್ದಾರೆ. ನೀಟ್ ಫಲಿತಾಂಶ ಪ್ರಕಟವಾಗಿದ್ದು ಕೊಪ್ಪಳ ತಾಲೂಕಿನ ಹನುಮನಹಳ್ಳಿ ಗ್ರಾಮದ ಪುಟ್ಟರಾಜ್ ಭೀಮನೂರು ಎನ್ನುವ ವಿದ್ಯಾರ್ಥಿ ಇದೀಗ ST ಕ್ಯಾಟಗರಿಯಲ್ಲಿ 694ನೇ ರ್ಯಾಂಕ್ ಬಂದಿರತಕ್ಕಂಥದ್ದು. ಆ ವಿದ್ಯಾರ್ಥಿಯ ಹಿನ್ನೆಲೆ ನೋಡೋದಾದರೆ ಆ ವಿದ್ಯಾರ್ಥಿ ಅಕ್ಷರ ಸಹ ಅಂದರೆ ಕುರಿಗಳನ್ನು ಕಾಯುವ ಮೂಲಕ ವಿದ್ಯಾರ್ಥಿ ಓದಿರ್ತಕ್ಕಂಥ ದೃಶ್ಯದ ನಿಮಗೆ ಎಡಭಾಗದಲ್ಲಿ ತೋರಿಸ್ತಾ ಇದ್ದೀನಿ. ಏನು ಪುಟ್ಟರಾಜ್ ಭೀಮನೂರು ಏನು ವಿದ್ಯಾರ್ಥಿ ಇದ್ದಾನೆ, ಈತ ಬಾಲ್ಯದಿಂದಲೂ ಕೂಡ ಅತ್ಯಂತ ಪ್ರತಿಭಾನ್ವಿತ ವಿದ್ಯಾರ್ಥಿ. SLC ಪರೀಕ್ಷೆಯಲ್ಲಿ SLC 94ರಷ್ಟು ಪ್ರತಿಶತ ಅಂಕಗಳನ್ನು ತೆಗೆದುಕೊಂಡಿರ್ತಾನೆ. ನಂತರ ಏನು ಶ್ರೀರಾಮನಗರದ ಏನು ವಿದ್ಯಾನಿಕೇತನ ಇದೆ ಅಲ್ಲೇ ಒಂದು PUCಯಲ್ಲೂ ಕೂಡ 98% ಅಂಕಗಳನ್ನು ಪಡ್ಕೊಂಡಿರ್ತಾನೆ. ಸದ್ಯ ನೀಟ್ ಫಲಿತಾಂಶ ಏನು ಪ್ರಕಟವಾಗಿದೆ ಅದರಲ್ಲಿ ST ಕ್ಯಾಟಗರಿಯಲ್ಲಿ 690ನೇ ರ್ಯಾಂಕ್ನ ಈತ ಪಡೆದಿರ್ತಕ್ಕಂಥ. ಮತ್ತೊಂದು ಕಡೆ ಜನರಲ್ನಲ್ಲಿ 76,000 ರ್ಯಾಂಕನ್ನು ಆತ ಪಡ್ಕೊಂಡಿರ್ತಕ್ಕಂಥದ್ದು. ಈ ವಿದ್ಯಾರ್ಥಿ ಏನಿದ್ದಾನೆ ಆ ವಿದ್ಯಾರ್ಥಿ ಬಾಲ್ಯದಿಂದಲೂ ಕೂಡ ಕುರಿಗಳನ್ನು ಮೇಯಿಸುವಂಥ ಒಂದು ಕೆಲಸವನ್ನು ಮಾಡ್ತಾನೆ. ಮತ್ತೊಂದು ಕಡೆ ಜಮೀನಿನ ಕೆಲಸವನ್ನು ಕೂಡ ಆತ ಮಾಡ್ತಾನೆ. ಜೊತೆಗೆ ತನ್ನ ತಂದೆ ತಾಯಿಗಳಿಗೆ ನೆರವಾಗಂಥ ಕೆಲಸವನ್ನು ಕೂಡ ಆತ ಮಾಡ್ತಾನೆ. ಜಮೀನಲ್ಲಿ ನೀರು ಹಾಸೋದಾಗಿರ್ಬೋದು, ಮತ್ತೊಂದು ಕಡೆ ಜಾನುವಾರುಗಳನ್ನ ಮೇಯಿಸೋದಾಗಿರ್ಬೋದು, ಕುರಿಗಳನ್ನು ಕೂಡ ಮೇಯಿಸೋದಾಗಲಿ ಸದ್ಯ ನೋಡ್ಬೋದು. ಆ ವಿದ್ಯಾರ್ಥಿ ಕೂಡ ಈಗ ಕುರಿಗಳನ್ನು ಏನು ಸಂರಕ್ಷಣೆ ಮಾಡೋಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾನೆ. ನಿಜಕ್ಕೂ ಯಾಕಂದರೆ ನೀಟ್ ಅಂತಂದರೆ ಅತ್ಯಂತ ಕಬ್ಬಿಣದ ಕಡಲೆ ಆದಂಥ ಅದು ಪರೀಕ್ಷೆ. ಆ ಒಂದು ಪರೀಕ್ಷೆಯಲ್ಲಿ ಈಗ 694ನೇ ರ್ಯಾಂಕನ್ನು ಪಡೆದಿರ್ತಕ್ಕಂಥದ್ದು ನಿಜಕ್ಕೂ ಇದೊಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಯಾಕಂತಂದರೆ ಅತ್ಯಂತ ಸಾವಿರಾರು ವಿದ್ಯಾರ್ಥಿಗಳು ಕೂಡ ಅದರಲ್ಲಿ ಪರೀಕ್ಷೆ ಬರೆದರೂ ಕೂಡ ಅನೇಕ ಜನರು ಕೂಡ ಅದಕ್ಕೆ ಎಲಿಜಿಬಲ್ ಆಗೋದಿಲ್ಲ. ಆದರೆ ಈ ವಿದ್ಯಾರ್ಥಿ ST ಕ್ಯಾಟಗರಿಯಲ್ಲಿ 694 ರ್ಯಾಂಕ್ ಪಡೆದಿರ್ತಕ್ಕಂಥದ್ದು ನಿಜಕ್ಕೊಂದು ಕೊಪ್ಪಳ ಜಿಲ್ಲೆಗೆ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಅವರ ತಾಯಿ ಕೂಡ ಈ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥದ್ದು. ಅವರು ಕೂಡ ಕುರಿಗಳನ್ನು ಮೇಯಿಸೋದ್ರಲ್ಲಿ ಇರ್ತಕ್ಕಂಥದ್ದು. ಏನು ನೀಟ್ ಪರೀಕ್ಷೆಯಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿರೋ ಸಂದರ್ಭದಲ್ಲಿ ನಮಗೆ ಭಾಳ ನೋವಾಗಿತ್ತು. ಆದರೆ ಮಗನ ನಿರಂತರ ಪರಿಶ್ರಮದಿಂದಾಗಿದೆ. ಮಗನಿಗೆ MBBS ಸಿಡಿಸಕ್ಕಂಥದ್ದು ನಿಜಕ್ಕೊಂದು ಖುಷಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಏನು ವಿದ್ಯಾರ್ಥಿ ಜಮೀನಲ್ಲಿ ಇದ್ಕೊಂಡೇ ಆತ ಓದಿರ್ತಕ್ಕಂಥದ್ದು. ಇಲ್ಲಿ ಕನಿಷ್ಠ ಸೌಲಭ್ಯಗಳಾದ ವಿದ್ಯುತ್ ಸೌಲಭ್ಯ ಕೂಡ ಇರದಂಥ ಪರಿಸ್ಥಿತಿಯಲ್ಲಿ ಆತ ಓದಿರ್ತಕ್ಕಂಥದ್ದು. ಮತ್ತೊಂದು ಕಡೆ ನಿರಂತರವಾಗಿ ಆತ ಜಮೀನಿನ ಕೆಲಸ, ಮತ್ತೊಂದು ಕಡೆ ಜಾನುವಾರುಗಳ ಕೆಲಸವನ್ನು ಮಾಡಿಕೊಂಡೇ ಓದಿರುವ ಮೂಲಕ 694ನೇ ರ್ಯಾಂಕ್ ಪಡೆದಿರ್ತಕ್ಕಂಥ ನಿಜಕ್ಕೊಂದು ರೀತಿಯಲ್ಲಿ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಕೊಪ್ಪಳದಿಂದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡಶಲಿಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮ್ಮದು ಟೋಟಲ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದುಬಿಟ್ಟು 76,000. ಅದರಲ್ಲಿ ನಮ್ಮದು ST ಕ್ಯಾಟಗರಿಯಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ 694 ಬಂದಿದೆ ಸರ್. ನಾವು ವಿದ್ಯಾನಿಕೇತನದಲ್ಲಿ ಓದ್ತಿದ್ವಿ, ಒಂದು ವರ್ಷ ಲಾಂಗ್ ಟರ್ಮ್ ಮಾಡಿದ್ವಿ. ಅಲ್ಲಿ ತುಂಬ ಸಪೋರ್ಟ್ ಮಾಡಿದರು. ನಮ್ಮ ಫ್ಯಾಮ್ಲಿ ಬಂದುಬಿಟ್ಟು ಎಲ್ಲ ರೈತಾಪಿ ಕುಟುಂಬ ಸರ್. ತುಂಬ ಕಷ್ಟಪಟ್ಟು ಅವರು ನಮಗೆ ಫೀಸ್ ಕಟ್ಟಿ ಓದಿಸಿದ್ದಾರೆ ಸರ್. ಅವರಿಗೆ ಏನೆಲ್ಲ ಮಾಡ್ತಿದ್ದೆ ನೀನು? ನಾವು ಫ್ರೀ ಟೈಮಲ್ಲಿ ಅಂದರೆ ರಜೆಯಲ್ಲಿ ಬಂದಾಗೆಲ್ಲ ಕುರಿಗಳಿಗೆ ಮೇವು ಹಾಕೋದು, ದನಗಳಿಗೆ ಮೇವು ಹಾಕೋದು, ಎತ್ತುಗಳಿದೆ ಸರ್ ಅವನು ಮೈಯಕ್ಕೆ ಕರ್ಕೊಂಡು ಹೋಗ್ತಿದ್ವಿ ಸರ್. ನೀರು ಕುಡಿಸೋದು ಈ ಥರ ಎಲ್ಲ ಕೆಲಸ ಮಾಡ್ತಿದ್ದೆ ಸರ್. ರೈತಾಪಿ ಎಲ್ಲ ಕೆಲಸ ನಾವು ಮಾಡ್ತಿದ್ವಿ. ನಮ್ಮ ಮನೆಯಲ್ಲಿ ಎಲ್ಲರೂ ರೈತರೇ ಸರ್. ನೀನು ಕೂಡ ಕುರಿ ಮೇಯ್ಸಕ್ಕೆ ಹೋಗಿದ್ದಂತಲ್ಲ? ಹಾಂ ಸರ್, ನಮ್ಮ ಚಿಕ್ಕಪ್ಪನವ್ರ ಜೊತೆ ರಜದಲ್ಲಿ ನಾನು ಕುರಿ ಮೇಯ್ಸಕ್ಕೆ ಹೋಗ್ತಿದ್ದೆ ಸರ್. ಈಗೂ ಬಂದಾಗೆಲ್ಲ ಕೆಲಸ? ಹಾಂ ಸರ್, ಇವಾಗಲೂ ಬಂದಾಗೆಲ್ಲ ಕುರಿ ಮೇಯಿಸೋದು ನಮ್ಮ ಚಿಕ್ಕಪ್ಪನವರಿಗೆ ಹೆಲ್ಪ್ ಮಾಡ್ತೀನಿ ಸರ್. ಸೊ ನೀಟು ತುಂಬ ಕಷ್ಟ, ಸೊ ಭಾಳ ಕಷ್ಟ ಅನ್ನಿಸ್ತಾ ಕ್ಲಿಯರ್ ಮಾಡ್ಕೊಳಕ್ಕೆ ಹೆಂಗೆ ಅಂತ? ಹಾಂ ಸರ್, ನೀಟ್ ತುಂಬ ಟಫ್ ಇರುತ್ತೆ ಸರ್. ಅದರಲ್ಲಿ ಡೈಲಿ ಓದ್ತಾ ಇದ್ದರೆ ಅದು ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡ್ತಿದ್ವಿ ಸರ್. ಅದರಲ್ಲಿಂತ ನನಗೆ ಈಜಿ ಅನಿಸ್ತು. ಈ ಥರ ಕೆಲಸ ಮಾಡ್ಕೊತಾನೆ ಓದಿದ್ದು ಎಷ್ಟು ಅನ್ನಿಸ್ತು ನಿಮಗೆ? ಇಲ್ಲಿದ್ದಾನೆ ಹೋಗ್ಯಾರಿ ಅವ್ರು ಶಾಲೆಗೆ ಲೋಕಲ್. ಇಲ್ಲಿದ್ದ ನಡ್ಕೊಂತ ಕೊಪ್ಪಳಕ್ಕೆ ಹೋಗಿ LKG ಓದ್ಯಾರಿ. ಈಗಾದ್ರೂ ಒಂದು 50 ಹುಡ್ರು ನಡ್ಕೊಂತ ಹೋಗಿ ಓದ್ತವ್ರಿ. ಒಬ್ಬ ಮಗಳು ಇಲ್ಲಿ ತಳಕಲ್ ಕಾಲೇಜಿಗೆ ಹೋಗ್ಕೊಳ್ರಿ, ಇಲ್ಲಿದ್ದಾನೆ ನಡ್ಕೊಂತ ಹೋಗಿ ಓದಿ ಬರ್ತಾಳ್ರಿ. ಕಾಲೇಜ್ ಈಗ ಡಿಗ್ರಿ ಎಲ್ಲ ಮಾಡ್ತಿದ್ದೀನಿ ರೀ. ಕುರಿ ಮೇಯ್ಸೋದು ಎಲ್ಲ ಮಾಡ್ತೀನಿ ರೀ. ಹೊಲ್ದಾಗ ಕೆಲಸ ಮಾಡೋದು, ಕುರಿ ಮೇಯ್ಸೋದು, ಹೊಲಕ್ಕೆ ಹೋದ್ರೆ ಬುತ್ತಿ ತರೋದು, ಹುಡುಗರನ್ನ ಕರ್ಕೊಳೋದು, ಅಜ್ಜ ಅಮ್ಮಗ ಕೆಲಸ, ಅಜ್ಜಮ್ಮನ ಕೈಯಿಂದ ಎಲ್ಲ ಕೆಲಸ ಕೇಳೋದು, ಎಲ್ಲ ಕೆಲಸ ಮಾಡ್ತೀನಿ ರೀ. ಒಟ್ಟ ಖಾಲಿ ಕುಂದ್ರಗಿಲ್ರಿ. ಬಂದಾಗ ಎಲ್ಲ ಕೆಲಸ ಮಾಡ್ತೀನಿ ರೀ. ಹೊಲ್ದ ಮನೆ ಕೆಲಸನೂ ಮಾಡ್ತೀನಿ.
ಈಗ MBBS ಸೀಟ್ ಸಿಗಾಕೊಂತ ನಿನ್ನ ಮಗಗೆ ಏನು ಅನ್ಸುತ್ತಾ? ಖುಷಿ ಆಗೈತೆ ರೀ ನಮಗೆ. ಖುಷಿ ಆಗುತ್ತೆ. ಖುಷಿ ಚೆನ್ನಾಗಿ ಆಗೈತೆ. ಓದಿ.